ಜನವರಿ 1ನೇ ತಾರೀಕು ಪ್ರತಿ ವರ್ಷನೂ ಜಕಣಾಚಾರಿ ಸಂಸ್ಕರಣಾ ದಿನ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ. ವಿಶ್ವಕರ್ಮ ಮಹಾಸಭಾ KP ನಂಜುಂಡಿಯವರ ನೇತೃತ್ವದಲ್ಲಿ ಏನು ಹೋರಾಟ ಆಗಿ ವಿಶ್ವಕರ್ಮ ಸಮುದಾಯದ ಬೇಡಿಕೆಗೆ ಅನುಸಾರವಾಗಿ ಸಂಸ್ಕರಣಾ ದಿನವನ್ನ ಸರ್ಕಾರವೇ ಮಾಡ್ಕೊಂಡು ಬಂದಿದೆ. ಅದು ಎಲ್ಲರ ಒಂದು ಇಡೀ ರಾಜ್ಯದ 7 ಕೋಟಿ ಜನರ ಕನಸಿನ ಒಂದು ಕಾರ್ಯಕ್ರಮ. ಅಮರಶಿಲ್ಪಿ ಜಕಣಾಚಾರಿ ಬಗ್ಗೆ ನಾನು ಅದರ ಬಗ್ಗೆ ವಿಸ್ತಾರವಾಗಿ ಹೇಳೋ ಅವಶ್ಯಕತೆಯೇ ಇಲ್ಲ. ಅವರ ಕೊಡುಗೆಗಳು, ಅವರ ಕೆತ್ತನೆಗಳು, ಅವ್ರು ಮಾಡಿರುವಂಥ ಕೆಲಸ ಇಡೀ ದೇಶದಲ್ಲಿ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಬೇಲೂರು, ಹಳೇಬೀಡು, ಪಟ್ಟದಕಲ್ಲು ಹೀಗೆ ಯಾವುದೇ ತಗೊಂಡ್ರು ಕೂಡ ಅದರಲ್ಲಿ ವಿಶ್ವಕರ್ಮ ಸಮುದಾಯದ ಅಂದರೆ ಅಮರಶಿಲ್ಪಿ ಜಕಣಾಚಾರ್ಯ ಶಿಲ್ಪ ವೈಭವವನ್ನು ಕಾಣುತ್ತೆ. ಅದನ್ನೇ ಪ್ರವಾಸೋದ್ಯಮದ ಮೂಲಕ ಕೋಟ್ಯಾಂತರ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಬರುತ್ತೆ. ಹಾಗಾಗಿ ಇವತ್ತಿನ ದಿನ ಅವ್ರನ್ನ ಸ್ಮರಣೆ ಮಾಡೋದು ಅತ್ಯಂತ ಶುಭ ದಿನ. ಆ ಕಾರ್ಯಕ್ರಮ ಅದಕ್ಕಾಗಿ ಇವತ್ತೊಂದು ಹೊಸ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನೋಡಿ. ನಮಸ್ಕಾರ. ಕರ್ನಾಟಕ ರಾಜ್ಯದ ಮಹಾಜನತೆಗೆ ನಮಸ್ಕಾರ. ನಮ್ಮ ಶ್ರೀಧರ್ ಅವರು ಜೇನುಗೂಡು ಜಾಗೃತಿ ವಾಹಿನಿ ಅನ್ನುವಂಥ ಯೂಟ್ಯೂಬ್ನ ಪ್ರಾರಂಭ ಮಾಡಿದ್ದಾರೆ. ಇದರ ಮುಖಾಂತರ ಪ್ರತಿ ವರ್ಷ ಆಚರಣೆ ಮಾಡುವಂಥ ಜನವರಿ 1ನೇ ತಾರೀಕು ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ, ಆ ದಿನದ ವಿಷಯಗಳನ್ನು, ವಿಶೇಷತೆಗಳನ್ನು, ಅದು ನಡೆದು ಬಂದಂಥ ದಾರಿಯನ್ನು ಸಂಪೂರ್ಣವಾಗಿ ನನ್ನ ಮನಸ್ಸಲ್ಲಿದ್ದನ್ನು ಚಿತ್ರಿಸ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ದಯಮಾಡಿ ಈ ದೇಶಕ್ಕೆ ಕೀರ್ತಿ ತಂದುಕೊಟ್ಟಂತಹ ಬೇಲೂರು, ಹಳೇಬೀಡು ಮುಂತಾದ ಅನೇಕ ದೇವಸ್ಥಾನಗಳನ್ನು ಕಟ್ಟಿ ಇಡೀ ಜಗತ್ತು ಕರ್ನಾಟಕ ರಾಜ್ಯವನ್ನು ನೋಡುವಂಥ ಹಂತಕ್ಕೆ ಶಿಲ್ಪಕಲೆಯಲ್ಲಿ ನೈಪುಣ್ಯತೆಯನ್ನು ಮೆರೆದಂತಹ, ಒಂದು ಅರ್ಥದಲ್ಲಿ ಇಂಜಿನಿಯರ್ಗಳ ದೇವಮಾನವ ಅಂತ ಕರೆಸ್ಕೊಳ್ಳುವಂಥ ಜಕಣಾಚಾರ್ಯ ಈ ಹಿನ್ನೆಲೆಯನ್ನು ತಾವೆಲ್ಲ ನೋಡಬೇಕು. ಮತ್ತು ಈ ಯೂಟ್ಯೂಬನ್ನು, ಈ ವಾಹಿನಿಯನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು. ಅನೇಕ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಿಮ್ಮ ಆಶೀರ್ವಾದನೂ ಕೂಡ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊತೇನೆ. ಅಮರ ಶಿಲ್ಪಿ ಜಕಣಾಚಾರಿ ಶಿಲೆಯಲ್ಲಿ ಜೀವ ತುಂಬಿದ ಕಲಾವಿದ. ಕಾಲ ಮಣ್ಣಾಗುತ್ತದೆ, ಆದರೆ ಕೆಲವರು ಕಾಲವನ್ನೇ ಕಲ್ಲಿನಲ್ಲಿ ಬಂಧಿಸುತ್ತಾರೆ. ಅಂತಹ ಒಬ್ಬ ಅಮರ ಶಿಲ್ಪಿ ಜಕಣಾಚಾರಿ. ಇವತ್ತು ಅವರ ಸಂಸ್ಕರಣಾ ದಿನ. ಕನ್ನಡ ನಾಡು ಹೆಮ್ಮೆಯಿಂದ ನೆನಪಿಸಿಕೊಳ್ಳುವ ಶಿಲ್ಪ ಸಾಧಕನಿಗೆ ನಮ್ಮ ನಮನ. ಜಕಣಾಚಾರಿ ಶಿಲೆಯಲ್ಲಿ ಉಸಿರು ತುಂಬಿದ ಹೊಯ್ಸಳ ಯುಗದ ಮಹಾನ್ ಶಿಲ್ಪಿ. 12ನೇ ಶತಮಾನ ಹೊಯ್ಸಳ ಸಾಮ್ರಾಜ್ಯದ ಕೀರ್ತಿ ಶಿಖರದಲ್ಲಿದ್ದ ಕಾಲ. ಆ ಕಾಲಘಟ್ಟದಲ್ಲಿ ಶಿಲ್ಪಕಲೆಗೆ ಹೊಸ ಆತ್ಮ ನೀಡಿದ ಹೆಸರು ಜಕಣಾಚಾರಿ. ಅವರ ಕೈಯಲ್ಲಿ ಕಲ್ಲು ಕಲ್ಲಾಗಿರಲಿಲ್ಲ, ಅದು ಜೀವಂತ ದೇಹವಾಗುತ್ತಿತ್ತು. ಹೊಯ್ಸಳ ಶಿಲ್ಪಕಲೆ ಎಂದರೆ ಕೇವಲ ದೇವಾಲಯವಲ್ಲ, ಅದು ಕಥೆ, ಅದು ಭಾವನೆ, ಅದು ಚಲನೆ. ಆ ಕಲ್ಲಿನ ಕಣ್ಣುಗಳಲ್ಲಿ ನೋವು, ಕೈಗಳಲ್ಲಿ ಸ್ಪಂದನೆ, ದೇಹದಲ್ಲಿ ಜೀವಂತಿಕೆಯ ಭ್ರಮೆ. ಇದು ಯಾಂತ್ರಿಕ ಕೆಲಸವಲ್ಲ, ಇದು ಆತ್ಮ ಸಾಧನೆ. ಗುರು ಶಿಷ್ಯ ಪರಂಪರೆ. ಕಲೆಯ ಜ್ಞಾನವನ್ನು ತಲೆಮಾರಿನಿಂದ ತಲೆಮಾರಿಗೆ ಹಂಚುವ ಸಂಸ್ಕೃತಿ. ಜಕಣಾಚಾರಿ ಕೇವಲ ಶಿಲ್ಪಿಯಲ್ಲ, ಅವರು ಒಬ್ಬ ಗುರು. ಶಿಲ್ಪಶಾಸ್ತ್ರ, ಪ್ರಮಾಣ, ಸಮತೋಲನ, ಭಾವನೆ ಇವೆಲ್ಲವನ್ನು ಶಿಷ್ಯರಿಗೆ ಬೋಧಿಸಿದ ಮಹಾಗುರು. ಕೈ ಕೆಲಸಕ್ಕಿಂತ ಮನಸ್ಸಿನ ಶುದ್ಧತೆ ಮುಖ್ಯವೆಂದು ಅವರು ಕಲಿಸಿದರು. ಜನಪದ ಕಥೆಗಳು ಹೇಳುತ್ತವೆ, ತನ್ನ ಶಿಲ್ಪದ ಪರಿಪೂರ್ಣತೆಯನ್ನು ಪ್ರಶ್ನಿಸಿದ ರಾಜನ ಮುಂದೆ ಜಕಣಾಚಾರಿ ಕಣ್ಣು ಕಳೆದುಕೊಳ್ಳಬೇಕಾಯಿತು. ಕಣ್ಣು ಕಳೆದುಕೊಂಡರೂ ಕಲೆಯ ಕಣ್ಣು ಕಳೆದುಕೊಳ್ಳಲಿಲ್ಲ. ಅವರು ತೋರಿಸಿದರು, ನಿಜವಾದ ಶಿಲ್ಪಿ ಕಣ್ಣಿನಿಂದಲ್ಲ,
ಆತ್ಮದಿಂದ ನೋಡುತ್ತಾನೆ ಎಂದು. ಇಂದಿನ ಕಾಲದಲ್ಲಿ ಯಂತ್ರಗಳು ಶಿಲ್ಪ ಮಾಡಬಹುದು, ಆದರೆ ಭಾವನೆ, ತ್ಯಾಗ, ಸಮರ್ಪಣೆ ಇವನ್ನು ಯಂತ್ರ ಮಾಡಲಾರದು. ಜಕಣಾಚಾರಿ ನಮಗೆ ಕಲಿಸಿದ್ದು ಕಲೆಗೆ ಗೌರವ ಕೊಡಿ, ಕಾರಿಗರ ಕೈಗಳಿಗೆ ಗೌರವ ಕೊಡಿ ಎಂದು. ಸಂಸ್ಕರಣಾ ದಿನ ಮಹನೀಯರ ಸ್ಮರಣೆಯ ಮೂಲಕ ಮೌಲ್ಯಗಳನ್ನು ನೆನಪಿಸುವ ದಿನ. ಇವತ್ತು ಅವರ ಸಂಸ್ಕರಣಾ ದಿನ. ಒಂದು ಜೀವ ದೇಹ ತ್ಯಜಿಸಿದ ದಿನ, ಆದರೆ ಕಲೆಯ ಮೂಲಕ ಅಮರವಾದ ದಿನ. ಜಕಣಾಚಾರಿ ಇಲ್ಲದಿದ್ದರೆ ಹೊಯ್ಸಳ ಶಿಲ್ಪಕಲೆ ಇಷ್ಟು ಶ್ರೀಮಂತವಾಗುತ್ತಿರಲಿಲ್ಲ. ಕಲ್ಲು ಕರಗುವುದಿಲ್ಲ, ಆದರೆ ಜಕಣಾಚಾರಿ ಕಲ್ಲನ್ನೇ ಕರಗಿಸಿದರು. ಅಮರ ಶಿಲ್ಪಿಗೆ ನಮ್ಮ ನಮನ, ನಮ್ಮ ಗೌರವ, ನಮ್ಮ ಸ್ಮರಣೆ. ಜೈ ಶಿಲ್ಪಕಲೆ, ಜೈ ಕನ್ನಡ. ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನೋತ್ಸವದ ಕಾರ್ಯಕ್ರಮದ ಈ ವಿಶೇಷ ಸಂಚಿಕೆಯನ್ನು ಈಗಾಗಲೇ ತಾವು ವೀಕ್ಷಣೆ ಮಾಡಿದ್ದೀರಾ. ಈ ಕಾರ್ಯಕ್ರಮಕ್ಕಾಗಿ KP ನಂಜುಂಡಿ ವಿಶ್ವಕರ್ಮರ ಪ್ರಯತ್ನವನ್ನ ಈ ಮುಂದಿನ ಸಂಚಿಕೆಯಲ್ಲಿ ತಾವು ನೋಡಲಿದ್ದೀರಿ ಇದೇ ವಾಹಿನಿಯ ಮೂಲಕ. ನಮಸ್ಕಾರ.